ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಇವತ್ತು ನಾವು ಸಂಕ್ರಾಂತಿ ಹಬ್ಬದ ಆಚರಣೆ, ಸಂಕ್ರಾಂತಿ ಹಬ್ಬದ ಪೂಜಾ ವಿಧಾನ ಮತ್ತು ಸಂಕ್ರಾಂತಿ ಹಬ್ಬವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬುದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ನೀಡಲಿದ್ದೇವೆ. ಅದಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನುರ್ಮಾಸ ಮುಗಿದ ನಂತರ ನಮಗೆ ಬರುವಂತದ್ದು ಮಕರ ಸಂಕ್ರಾಂತಿ. ಇದು ವರ್ಷದ ಮೊದಲನೆಯ ಹಬ್ಬವಾಗಿದ್ದು, ಈ ಹಬ್ಬವನ್ನ ನಾವು ಜನವರಿ 14ರಂದು ರಾತ್ರಿ 9:11 ಪಥ ಸಂಚಲನ ಅಂದರೆ 15ನೆಯ ತಾರೀಕು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಹಬ್ಬದ ವಿಶೇಷತೆಗಳೇನು, ಪೂಜಾ ವಿಧಾನವೇನು ಅನ್ನೋದನ್ನ ನಾವು ಈಗ ತಿಳಿದುಕೊಳ್ಳೋಣ. ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ನಮಗೆ ಸಂಕ್ರಮಣ ಉಂಟಾಗುತ್ತದೆ. ಈ ದಿನವನ್ನು ನಾವು ಮಕರ ಸಂಕ್ರಾಂತಿಯಾಗಿ ಆಚರಣೆ ಮಾಡುತ್ತೇವೆ. ಈ ದಿನ ದಕ್ಷಿಣಾಯನ ಪೂರ್ಣಗೊಂಡು ಉತ್ತರಾಯಣಕ್ಕೆ ನಾವು ಕಾಲಿಡುತ್ತೇವೆ. ರೈತರಿಗೆ ಇದು ತುಂಬಾ ಮಹತ್ವವಾದ ದಿನ ಅಂತಾನೆ ಹೇಳಬಹುದು. ಅವರು ಬೆಳೆದಿರುವಂತಹ ಫಸಲುಗಳನ್ನ ಒಂದು ಕಡೆ ಹಾಕಿ ಅದನ್ನ ಪೂಜೆ ಮಾಡುವಂತಹ ಶುಭ ದಿನ. ಈ ದಿನ ಇನ್ನೊಂದು ವಿಶೇಷವಾದ ಪೂಜೆ ಅಂತ ಹೇಳಿದ್ರೆ ಅದು ಸಗಣಿ ಪೂಜೆ, ಜೊತೆಗೆ ಗೋಮಾತೆಯ ಪೂಜೆ ಮತ್ತು ಸೂರ್ಯನ ಪೂಜೆ ಸಹ ಈ ದಿನದಲ್ಲಿ ವಿಶೇಷವಾಗಿ ಮಾಡಲಾಗುತ್ತದೆ. ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸಿ ಪೂಜೆಯನ್ನು ಮಾಡುವುದು ಈ ದಿನ ತುಂಬಾನೇ ಶುಭಕರ ಎಂದು ಕೂಡ ಪರಿಗಣಿಸಲಾಗುತ್ತದೆ. ಇನ್ನು ಇಷ್ಟೊಂದೆಲ್ಲ ವಿಶೇಷಗಳಿಂದ ಕೂಡಿದ ಸಂಕ್ರಾಂತಿಯನ್ನ ಹೇಗೆ ಆಚರಣೆ ಮಾಡೋದು ಅಂತ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನವನ್ನ ಮಾಡಿ ಮಡಿ ಸೀರೆಯನ್ನ ವಸ್ತ್ರವನ್ನ ಉಟ್ಟು ಪೂಜೆಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು. ಮೊದಲನೇದಾಗಿ ಸಗಣಿ ಪೂಜೆಯನ್ನ ಮಾಡಬೇಕು. ಹಿಂದಿನ ದಿನವೇ ಹಸುವಿನ ಸಗಣಿಯನ್ನ ತಂದು ಇಟ್ಟುಕೊಂಡು ಶುದ್ಧಿ ಮಾಡಿ ಇಟ್ಟು 9 ಸಗಣಿ ಮುದ್ದೆಗಳನ್ನ ಮಾಡಿಟ್ಟುಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನ ಇಟ್ಟು ಮನೆಯ ಮುಂದೆ ಸುಂದರವಾದ ರಂಗೋಲಿಯನ್ನ ಇಟ್ಟು ರಂಗೋಲಿಯ ಮಧ್ಯದಲ್ಲಿ ಒಂದು ಸಗಣಿ ಮುದ್ದೆ ಇಟ್ಟು ಅದರ ಸುತ್ತಲೂ ಇನ್ನು ಉಳಿದ 8 ಸಗಣಿ ಮುದ್ದೆಗಳನ್ನ ಇಟ್ಟು ಪೂಜೆಗೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕಾಗತ್ತೆ. ಇನ್ನು ನೈವೇದ್ಯಕ್ಕಾಗಿ ಯಾವುದಾದ್ರೂ ಒಂದು ಸಿಹಿ ತಿಂಡಿಯನ್ನ ಕೂಡ ಇಡಬಹುದು, ಅಥವಾ ಹಣ್ಣುಗಳನ್ನಾಗಲಿ ಅಥವಾ ಕಬ್ಬಿನ ಜಲ್ಲೆಯನ್ನು ಕೂಡ ನೈವೇದ್ಯಕ್ಕೆ ಇಟ್ಟು ಸಗಣಿಯ ಪೂಜೆಯನ್ನ ಸಲ್ಲಿಸಬೇಕು. ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯನ್ನ ಹಚ್ಚಿ ಪೂಜೆಯನ್ನ ಸಲ್ಲಿಸಿ ನೈವೇದ್ಯವನ್ನ ಸಮರ್ಪಣೆ ಮಾಡಬೇಕು. ಈ ಪೂಜೆಯನ್ನ ಮುಖ್ಯವಾಗಿ ಮಹಿಳೆಯರು ಮಾಡಬೇಕು, ಅಥವಾ ಮದುವೆ ಆಗದಿರುವಂತ ಕನ್ಯೆಯರು ಮಾಡಿದ್ರೆ ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಎನ್ನುವ ನಂಬಿಕೆ ಇದೆ. ಅಥವಾ ಸಂತಾನ ಭಾಗ್ಯಕ್ಕಾಗಿ ಎದುರು ನೋಡುತ್ತಾ ಇರುವಂತಹ ಮಹಿಳೆಯರು ಈ ಪೂಜೆಯನ್ನ ಮಾಡುವುದರಿಂದ ಶೀಘ್ರವಾಗಿ ಸಂತಾನ ಫಲ ದೊರೆಯುತ್ತದೆ ಎಂದು ನಂಬಿಕೆಯೂ ಇದೆ. ಇನ್ನು ಮಹಿಳೆಯರು ಈ ಪೂಜೆಯನ್ನ ಮಾಡೋದರಿಂದ ಸೌಭಾಗ್ಯ ವೃದ್ಧಿ ಆಗುತ್ತೆ ಎನ್ನುವ ನಂಬಿಕೆಯೂ ಇದೆ. ಹಾಗಾಗಿ ಸಗಣಿ ಪೂಜೆಯನ್ನ ತಪ್ಪದೆ ಮಾಡುವುದರಿಂದ ಮನೆಯಲ್ಲಿ ಇರುವಂತಹ ಯಾವುದೇ ನರದೃಷ್ಟಿ ಅಥವಾ ಯಾವುದಾದರೂ ದೋಷಗಳಿದ್ದರೆ ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ ಎಂದಲೇ ಹೇಳಬಹುದು. ಇನ್ನು ಸಗಣಿ ಪೂಜೆ ಆದ ನಂತರ ಮನೆಯಲ್ಲಿ ಪೂಜೆಗೆ ಅಣಿಯನ್ನ ಮಾಡ್ಕೋಬೇಕು. ಸಂಕ್ರಾಂತಿ ಹಬ್ಬದ ಮುಖ್ಯ ವಿಶೇಷತೆ ಅಥವಾ ಮುಖ್ಯವಾದ ಸಿಹಿ ಅಂತ ಅಂದರೆ ಸ್ವೀಟ್ ಪೊಂಗಲ್, ಜೊತೆಗೆ ಖಾರ ಪೊಂಗಲ್ ಮತ್ತು ಎಳ್ಳು ಬೆಲ್ಲ ಇವೆಲ್ಲವನ್ನೂ ಕೂಡ ನಾವು ದೇವರಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಜೊತೆಗೆ ಕಬ್ಬಿನ ಜಲ್ಲೆಗಳನ್ನ ಕೂಡ ಇಟ್ಟು ನೈವೇದ್ಯವನ್ನ ಮಾಡಬೇಕು. ಹಣ್ಣುಗಳನ್ನ ತಂದು ನೈವೇದ್ಯವನ್ನ ಮಾಡಬಹುದು. ಇನ್ನು ಮುಖ್ಯವಾಗಿ ಈ ದಿನದಂದು ಯಾವ ದೇವರಿಗೆ ಪೂಜೆಯನ್ನ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯರ ಫೋಟೋ ಇದ್ರೆ ಅದಕ್ಕೆ ನಾವು ವಿಶೇಷವಾಗಿ ಈ ದಿನದಲ್ಲಿ ಪೂಜೆಯನ್ನ ಸಲ್ಲಿಸಬಹುದು. ಅಥವಾ ಲಕ್ಷ್ಮೀ ವೆಂಕಟೇಶ್ವರನ ಫೋಟೋ ಆಗಿರ್ಬೋದು, ವಿಗ್ರಹಗಳಾಗಿರ್ಬೋದು, ಅಥವಾ ವಿಷ್ಣು ಮೂರ್ತಿಯ ಅಥವಾ ಕೃಷ್ಣನ ವಿಗ್ರಹಗಳು ಆಗಿದ್ರೆ ಅದಕ್ಕೂ ಕೂಡ ನಾವು ಈ ದಿನದಂದು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿಕೊಳ್ಬಹುದಾಗಿದೆ. ಅಥವಾ ಇದ್ಯಾವುದು ಫೋಟೋ ಇಲ್ಲ ಅಂತ ಅಂದ್ರೆ ಲಕ್ಷ್ಮಿಯ ಕಳಶವನ್ನೇ ಸ್ಥಾಪನೆ ಮಾಡಿ ಕೂಡ ನಾವು ಪೂಜೆಯನ್ನ ಸಲ್ಲಿಸಬಹುದಾಗಿದೆ. ಜೊತೆಗೆ ಈ ದಿನದಲ್ಲಿ ಪ್ರಮುಖವಾಗಿ ಬೆಳಗುವಂತಹ ದೀಪ ಅದು ಅಕ್ಕಿ ಹಿಟ್ಟಿನ ದೀಪ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲದ ಪುಡಿಯನ್ನ ಹಾಕಿ ಹಾಲನ್ನ ಬೆರೆಸಿ 2 ದೀಪಗಳನ್ನ ಮಾಡಿಕೊಂಡು ಅದರ ಸುತ್ತಲೂ ಅರಿಶಿನ ಕುಂಕುಮವನ್ನ ಇಟ್ಟು ಮಧ್ಯದಲ್ಲಿ ತುಪ್ಪವನ್ನ ಹಾಕಿ ಬತ್ತಿಯನ್ನ ಇಟ್ಟು ಪೂಜಾ ಸಮಯದಲ್ಲಿ ಈ ದೀಪವನ್ನ ಬೆಳಗಿಸಿಕೊಂಡು ಪೂಜೆ ಮಾಡುವುದು ಬಹಳನೇ ಉತ್ತಮ ಮತ್ತು ಶ್ರೇಷ್ಠವೆಂದು ನಂಬಲಾಗಿದೆ. ಮನೆಯಲ್ಲಿ ಇನ್ನು ಪೂಜಾ ವಿಧಾನವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ದೇವರ ಮನೆಯಲ್ಲಿ ಇರುವ ದೀಪಗಳನ್ನು, ಅಕ್ಕಿ ದೀಪಗಳನ್ನು ಅಥವಾ ಮಾಮೂಲಿ ದೀಪಗಳನ್ನು ಸಹ ನೀವು ಏಕಾರತಿಯಿಂದ ಬೆಳಗಿಸಿಕೊಂಡು ಮೊದಲು ವಿಘ್ನ ವಿನಾಯಕನಿಗೆ ನಾವು ಪೂಜೆಯನ್ನ ಪ್ರಾರಂಭಿಸಬೇಕಾಗುತ್ತದೆ. ಮೊದಲು ಗಣಪತಿಗೆ ನಾವು ಪೂಜೆಯನ್ನ ಸಲ್ಲಿಸಿಕೊಳ್ಳಬೇಕಾಗುತ್ತದೆ. ಗಣಪತಿ ವಿಗ್ರಹಕ್ಕೆ ಅಭಿಷೇಕವನ್ನ ಮಾಡಿಕೊಂಡು ಹೂವು, ಗಂಧ, ಅರಿಶಿನ, ಅಕ್ಷತೆಗಳನ್ನ ಇಟ್ಟು ನೈವೇದ್ಯವನ್ನ ಅರ್ಪಿಸಿ ಗಣಪತಿಗೆ ಮೊದಲನೆಯ ಪೂಜೆಯನ್ನ ಸಲ್ಲಿಸಿಕೊಳ್ಳಬೇಕಾಗುತ್ತದೆ. ನಂತರ ನಾವು ಯಾವ ಫೋಟೋ ಅಥವಾ ವಿಗ್ರಹಗಳನ್ನ ಇಟ್ಟುಕೊಂಡಿರ್ತೀವೋ ಅಂದ್ರೆ ಲಕ್ಷ್ಮೀ ವಿಗ್ರಹ ಆಗಿರ್ಬೋದು,
ವಿಷ್ಣುಮೂರ್ತಿ ವಿಗ್ರಹ, ಲಕ್ಷ್ಮೀ ವೆಂಕಟೇಶ್ವರರ ಫೋಟೋ ಅಥವಾ ವಿಗ್ರಹಗಳು ಇರಬಹುದು, ಅಥವಾ ಕಳಶವನ್ನ ಕೂರಿಸಿ ನಾವು ಪೂಜೆ ಮಾಡ್ತಾ ಇರಬಹುದು. ಒಟ್ಟಾರೆಯಾಗಿ ಯಾವ ದೇವರಿಗೆ ನಾವು ಅವತ್ತು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸ್ತೀವೋ ಆ ದೇವರ ಶತನಾಮಾವಳಿಯನ್ನ ಪಠಿಸುತ್ತಾ ಹೂವಿನಿಂದ ಅಥವಾ ಅಕ್ಷತೆಯಿಂದ ಅಥವಾ ಕುಂಕುಮದ ಅರ್ಚನೆಯನ್ನ ಮಾಡಿಕೊಂಡು ಸ್ತೋತ್ರ ಮಂತ್ರಗಳನ್ನ ಪಠಿಸಿ ಪೂಜೆಯನ್ನ ಪ್ರಾರಂಭಿಸಬೇಕಾಗುತ್ತದೆ. ಇನ್ನು ನೈವೇದ್ಯಗಳಿಗಾಗಿ ನಾವು ವಿಶೇಷವಾಗಿ ಈ ದಿನದಂದು ಮೊದಲೇ ತಿಳಿಸಿರುವ ಹಾಗೆ ಸಿಹಿ ಪೊಂಗಲ್ ಅಥವಾ ಖಾರ ಪೊಂಗಲ್ ಅಥವಾ ಎಳ್ಳು ಬೆಲ್ಲವನ್ನ, ಕಬ್ಬು, ಹಣ್ಣು ಇಂಥವುಗಳನ್ನ ಸಮರ್ಪಣೆಯನ್ನ ನೈವೇದ್ಯವನ್ನ ತಯಾರಿಸಿ ಇಟ್ಟು ಸಮರ್ಪಣೆ ಮಾಡಿ ಗಂಧದ ಕಡ್ಡಿಯನ್ನ ಬೆಳಗಿಸಿ ಕರ್ಪೂರದ ಆರತಿಯನ್ನ ಮಾಡಿ ಪೂಜೆಯನ್ನ ಮಾಡಬೇಕು. ಹೂಗಳಿಂದ ಅಲಂಕಾರವನ್ನ ಮಾಡಿಕೊಳ್ಳಬೇಕು. ಅಕ್ಕಿ ಹಿಟ್ಟಿನ ದೀಪವನ್ನು ಈ ದಿನದಂದು ವಿಶೇಷವಾಗಿ ಬೆಳಗುವುದರಿಂದ ನಮ್ಮ ಪಿತೃಗಳ ಆಶೀರ್ವಾದವೂ ಸಹ ನಮಗೆ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಥವಾ ಮನಸ್ಸಿನಲ್ಲಿ ಕಿರಿಕಿರಿ ಇದೆ ಅಂತವರು, ಇನ್ನು ಲಕ್ಷ್ಮಿಯ ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡುವಂತವರು ಈ ದಿನದಂದು ಅಕ್ಕಿಯ ಬದಲು ಭತ್ತವನ್ನ ಹಾಕಿ ಲಕ್ಷ್ಮಿಯ ಕಳಶವನ್ನ ಸ್ಥಾಪಿಸುವುದರಿಂದ ವಿಶೇಷ ಫಲಗಳನ್ನ ಪಡೆಯಬಹುದಾಗಿದೆ. ಏಕೆಂದರೆ ಮಕರ ಸಂಕ್ರಾಂತಿ ಆಗಿರುವುದರಿಂದ ಮಕರ ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ಧಾನ್ಯಗಳ ಪೂಜೆಗೆ ವಿಶೇಷವಾದ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತದೆ. ಹಾಗಾಗಿ ಅಕ್ಕಿಯ ಬದಲು ಭತ್ತವನ್ನ ಬಳಸಿಕೊಂಡು ನೀವು ಕಳಶ ಸ್ಥಾಪನೆಯನ್ನ ಮಾಡುವುದು ಬಹಳ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಕಳಶ ಸ್ಥಾಪನೆ ಯಾವ ರೀತಿ ಮಾಡಬೇಕು ಎನ್ನುವುದನ್ನು ಕೂಡ ನಾವು ಈಗಾಗಲೇ ವಿಡಿಯೋ ಮಾಡಿದ್ದೇವೆ. ಆ ವಿಡಿಯೋನ ನೋಡಿಲ್ಲ ಅಂತ ಅಂದ್ರೆ ಈಗಲೇ ವಿಡಿಯೋ ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದಾಗಿದೆ. ಈ ರೀತಿಯಾಗಿ ಧಾನ್ಯವನ್ನ ಅಂದ್ರೆ ಭತ್ತವನ್ನ ಹಾಕಿ ನಾವು ಪೂಜೆ ಮಾಡೋದ್ರಿಂದ ವರ್ಷವಿಡೀ ಧಾನ್ಯಗಳ ಕೊರತೆ ಇರುವುದಿಲ್ಲ. ಮನೆಯಲ್ಲಿ ವರ್ಷವಿಡೀ ಧಾನ್ಯ ಮತ್ತು ಸಂಪತ್ತಿನಿಂದ ಕೂಡಿರುತ್ತದೆ ಎಂದು ನಂಬಲಾಗಿದೆ. ಇನ್ನು ಈ ದಿನ ರೈತರಿಗೆ ಸಹ ವಿಶೇಷವಾದ ದಿನವಾಗಿದ್ದು, ಕೊಯ್ಲು ಮಾಡುವಂತಹ ದಿನ ಅವರು ಬೆಳೆಯುವಂತಹ ಬೆಳೆಯನ್ನ ಒಟ್ಟುಗೂಡಿಸಿ ಅದಕ್ಕೆ ಹೂವನ್ನ ಹಾಕಿ ಪೂಜೆಯನ್ನ ಮಾಡಿ ಸಂಭ್ರಮಿಸುವಂತಹ ದಿನ ಇದಾಗಿರುತ್ತದೆ. ಇನ್ನು ಪೂಜೆಯನ್ನೆಲ್ಲ ನೆರವೇರಿಸಿದ ಮೇಲೆ ಸೂರ್ಯನಿಗೆ ತಪ್ಪದೆ ಅರ್ಘ್ಯವನ್ನ ಅರ್ಪಿಸಬೇಕು. ಇದು ತುಂಬಾನೇ ವಿಶೇಷ ಫಲಗಳನ್ನ ನೀಡುತ್ತದೆ. ಇನ್ನು ಜೊತೆಗೆ ಗೋಪೂಜೆಯನ್ನ ಕೂಡ ಈ ದಿನ ವಿಶೇಷವಾಗಿ ಮಾಡಲಾಗುತ್ತದೆ. ಗೋವಿಗೆ ಹೂವಿನ ಹಾರವನ್ನ ಹಾಕಿ ಅರಿಶಿನ ಕುಂಕುಮವನ್ನ ಹಚ್ಚಿ ಆರತಿಯನ್ನ ಬೆಳಗಿಸಿ ಗೋವಿಗೆ ತಿನ್ನಲು ನಾವು ಕಬ್ಬಿನ ಜಲ್ಲೆ ಅಥವಾ ಸಿಹಿ ಪದಾರ್ಥಗಳನ್ನು ಅಥವಾ ಸಿಹಿ ಪೊಂಗಲ್ ಏನಾದ್ರೂ ಮಾಡಿದ್ರೆ ಅದನ್ನು ಕೂಡ ಕೊಟ್ಟು ಗೋವಿನ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಕೋಟಿ ಪುಣ್ಯ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಈ ದಿನದಂದು ಇನ್ನೂ ಒಂದು ವಿಶೇಷ ಆಚರಣೆ ಇದೆ. ಅದೇನು ಅಂದ್ರೆ ಮಕ್ಕಳಿಗೆ ಫಲ ಎರೆಯೋದು ಅಥವಾ ಎಳ್ಳು ಬೀರೋದು ಎಂದು ಹೇಳಲಾಗುತ್ತದೆ. ಸಂಜೆಯ ವೇಳೆ ಪುಟ್ಟ ಮಕ್ಕಳು ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳನ್ನು ಎಳ್ಳು ಬೀರುವುದು ಅಥವಾ ಫಲ ಎರೆಯುವ ಕೆಲಸವನ್ನು ತಪ್ಪದೇ ಮಾಡಬೇಕು. ಮಕ್ಕಳಿಗೆ ಹೊಸ ಬಟ್ಟೆಗಳನ್ನ ಹಾಕಿ ಕುಂಕುಮವನ್ನ ಹಚ್ಚಿ ಒಂದು ಪೀಠದ ಮೇಲೆ ಕೂರಿಸಿ ಅವರ ಮುಂದೆ ಒಂದು ಟೇಬಲ್ ಅನ್ನ ಇಟ್ಟು 5 ತಟ್ಟೆಗಳಲ್ಲಿ ಒಂದಷ್ಟು ವಸ್ತುಗಳನ್ನ ಜೋಡಿಸಿಕೊಳ್ಳಬೇಕಾಗುತ್ತದೆ. ಕಬ್ಬಿನ ಜಲ್ಲೆ, ಸಕ್ಕರೆ ಅಚ್ಚು, ಹಣ್ಣುಗಳು, ಒಂದು ಎಲೆಚೆಕಾಯಿ, ಇವುಗಳಲ್ಲಿ 5 ತಟ್ಟೆಗಳನ್ನ ಜೋಡಿಸಿಕೊಂಡು ಮಕ್ಕಳಿಗೆ ಇಷ್ಟವಾಗುವಂತಹ ಸಿಹಿ ಪದಾರ್ಥಗಳನ್ನು ಕೂಡ ಜೋಡಿಸಿಕೊಂಡು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನ ಇಟ್ಟು ಕೊರಳಿಗೆ ಹೂವಿನ ಹಾರವನ್ನ ಹಾಕಿ ಎಳ್ಳು, ಬೆಲ್ಲ, ಕಾಯಿನ್ಸ್, ಎಲೆಚೆಕಾಯಿ ಎಲ್ಲವನ್ನು ಕೂಡ ಒಂದು ಬೌಲಲ್ಲಿ ತೆಗೆದುಕೊಂಡು ಮಕ್ಕಳ ತಲೆಯ ಮೇಲೆ 3 ಬಾರಿ ತೆಗೆದು ಅದನ್ನು ಹಾಕಬೇಕು. ಇನ್ನು ಮಕ್ಕಳ ಬಾಯಿಗೆ ಎಳ್ಳು ಬೆಲ್ಲವನ್ನ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಯಾವುದೇ ನರದೃಷ್ಟಿ, ಯಾವುದೇ ದೋಷಗಳಿದ್ದರೂ ಎಲ್ಲ ನಿವಾರಣೆಯಾಗುತ್ತದೆ. ಹಾಗೂ ಕಣ್ಣು ದೃಷ್ಟಿ ಆಗಿದ್ದರೆ ಮಕ್ಕಳಿಗೆ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಮಕ್ಕಳಲ್ಲಿ ಅಭಿವೃದ್ಧಿಯ ಜೊತೆಗೆ ಶ್ರೇಯಸ್ಸು, ಆಯುಷ್ಸಿನ ವೃದ್ಧಿಯೂ ಸಹ ಆಗುತ್ತದೆ. ತಪ್ಪದೆ 5 ವರ್ಷದ ಒಳಗಿನ ಮಕ್ಕಳಿಗೆ ಈ ಎಳ್ಳು ಬೀರುವ ಕಾರ್ಯಕ್ರಮವನ್ನು ಮಾಡಬೇಕು. ಇನ್ನು 9 ಜನ, 5 ಜನ ಅಥವಾ 3 ಜನ ಮುತ್ತೈದೆಯರನ್ನ ಕರೆದು ಎಳ್ಳು ಬೆಲ್ಲವನ್ನ ಬೀರಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಇನ್ನು ಅಕ್ಕಿ ಹಿಟ್ಟಿನ ದೀಪವನ್ನ ಬೆಳಗಿದ್ದರೆ ಪೂಜೆಯೆಲ್ಲ ಆದ ನಂತರ ಮಧ್ಯಾಹ್ನದ ಮೇಲೆ ಅಕ್ಕಿ ಹಿಟ್ಟಿನ ದೀಪಗಳನ್ನ ತೆಗೆದುಕೊಂಡು ಹೋಗಿ ಹಸುವಿಗೆ ತಿನ್ನುವುದಕ್ಕೆ ಕೊಡಬೇಕು. ಸಗಣಿ ಪೂಜೆಯನ್ನ ಮಾಡಿರುವಂತವರು ಸಗಣಿಯನ್ನ ತೆಗೆದುಕೊಂಡು ಹೋಗಿ ಯಾರು ತುಳಿಯದೆ ಇರುವಂತಹ ಜಾಗಕ್ಕೆ ಮರಗಳ ಬುಡದಲ್ಲಿ ಹಾಕಿ ಬರಬೇಕು. ಸೂರ್ಯನು ತನ್ನ ಪಥವನ್ನ ಬದಲಿಸಿ ಉತ್ತರದ ಕಡೆಗೆ ಚಲಿಸಲು ಆರಂಭಿಸುವ ದಿನವನ್ನ ಉತ್ತರಾಯಣ ಕಾಲ ಎಂದು ಕರೆಯುತ್ತಾರೆ. ಕತ್ತಲೆ ಕಳೆದು ಬೆಳಕು ಮೂಡುವ ಮತ್ತು ಚಳಿಗಾಲ ಕಳೆದು ವಸಂತ ಕಾಲ ಬರುವ ಸೂಚನೆಯು ಇದು. ರೈತರಿಗೆ ಇದು ಹೊಸ ಬೆಳೆ ಕೈಗೆ ಬರುವ ಸಮಯವಾದರೆ ಆಧ್ಯಾತ್ಮಿಕವಾಗಿ ಇದು ದೇವತೆಗಳಿಗೆ ಹಗಲು ಆರಂಭವಾಗುವ ಸಮಯ ಎಂದು ನಂಬಲಾಗಿದೆ. ಇನ್ನು ಈ ಸಂಕ್ರಾಂತಿಯ ಬಗ್ಗೆ ಪುರಾಣದಲ್ಲಿ ಏನು ಹೇಳುತ್ತೆ ಎನ್ನುವುದನ್ನ ನೋಡುವುದಾದ್ರೆ, ಸೂರ್ಯದೇವನು ತನ್ನ ಮಗನಾದ ಶನಿದೇವರ ಮನೆಗೆ ಹೋಗಿ ಸಿಟ್ಟು ಮರೆತು ಒಂದಾಗುವ ದಿನವಿದು. ಹಾಗಾಗಿಯೇ ಈ ದಿನದಂದು ನಾವು ಎಳ್ಳು ಬೆಲ್ಲವನ್ನ ಹಂಚಿ ದ್ವೇಷವನ್ನು ಮರೆತು ಸ್ನೇಹವನ್ನ ಬೆಳೆಸುವ ಎನ್ನುವ ಸಂದೇಶವನ್ನು ಸಾರಲಾಗುತ್ತದೆ.
ಎಳ್ಳು ಶನಿದೇವನ ಸಂಕೇತವಾಗಿದ್ದರೆ ಬೆಲ್ಲ ಸೂರ್ಯನ ಸಂಕೇತವಾಗಿದೆ. ಅಷ್ಟೇ ಅಲ್ಲದೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನ ಹಂಚುವುದರ ಹಿಂದೆ ವೈಜ್ಞಾನಿಕವಾದ ಕಾರಣವೂ ಹೀಗಿದೆ. ವೈಜ್ಞಾನಿಕವಾಗಿ ಚಳಿಗಾಲದಲ್ಲಿ ದೇಹಕ್ಕೆ ಉಷ್ಣಾಂಶ ಬೇಕು. ಎಳ್ಳು ಮತ್ತು ಬೆಲ್ಲ ದೇಹಕ್ಕೆ ಉಷ್ಣಾಂಶವನ್ನ ನೀಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಕೂಡ ಹೆಚ್ಚಿಸುತ್ತದೆ. ಪುರಾಣದ ಪ್ರಕಾರ ಇದು ಮೊದಲೇ ಹೇಳಿದಂತೆ ಸೂರ್ಯ ಮತ್ತು ಶನಿಯ ಮಿಲನದ ಸಂಕೇತವಾಗಿದೆ. ಇನ್ನು ಕರ್ನಾಟಕದಲ್ಲಿ ನಾವು ಸಂಕ್ರಾಂತಿ ಎಂದು ಈ ಹಬ್ಬವನ್ನ ಆಚರಣೆ ಮಾಡಿದರೆ, ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಈ ಹಬ್ಬವನ್ನ ಕರೆಯುತ್ತಾರೆ. ಎರಡು ಕೂಡ ರೈತರಿಗೆ ಸುಗ್ಗಿಯ ಹಬ್ಬವೇ ಆಗಿದ್ದು, ಈ ಹಬ್ಬದಲ್ಲಿ ಹೊಸ ಅಕ್ಕಿ, ಹಾಲು ಮತ್ತು ಬೆಲ್ಲ ಸೇರಿಸಿ ಮಾಡುವ ವಿಶೇಷವಾದ ಸಿಹಿ ತಿನಿಸು ಪೊಂಗಲ್ ಆಗಿದೆ. ಮಕರ ಸಂಕ್ರಾಂತಿ ಅಪೂರ್ವ ಪರ್ವವಾಗಿದ್ದು, ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನ ಈ ಮಕರ ಸಂಕ್ರಾಂತಿಯಾಗಿದ್ದು, ಇದು ಉತ್ತರಾಯಣದ ಪುಣ್ಯಕಾಲದ ಆರಂಭವಾಗಿದೆ. ಮಕರ ಸಂಕ್ರಾಂತಿಯು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದ್ದು, ಇದು ಪ್ರಕೃತಿ ಮತ್ತು ನಭೋಮಂಡಲದಲ್ಲಿನ ಬದಲಾವಣೆಯನ್ನು ಸೂಚಿಸುವ ಒಂದು ಅಪೂರ್ವವಾದ ಪರ್ವಕಾಲವಾಗಿದೆ. ಜಗತ್ತಿನಲ್ಲಿ ಯುಗಾದಿಯಂತೆ ಪ್ರಕೃತಿಯಲ್ಲಿ ಬದಲಾವಣೆಗಳು ಕೂಡ ಈ ದಿನ ಸಂಭವಿಸುತ್ತದೆ. ಅದೇ ರೀತಿಯಾಗಿ ಸೂರ್ಯನ ಪಥದ ಆಧಾರದ ಮೇಲೆ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ. ಇದು ಇತಿಹಾಸ ಪುರಾಣಗಳಲ್ಲಿ ವಿಶೇಷವಾದ ಸ್ಥಾನವನ್ನ ಪಡೆದುಕೊಂಡಿದ್ದು ಮತ್ತು ದೇಶದಾದ್ಯಂತ ವಿಭಿನ್ನ ಸಂಪ್ರದಾಯಗಳೊಂದಿಗೆ ಈ ಸಂಕ್ರಾಂತಿ ಹಬ್ಬವನ್ನ ಆಚರಿಸಲ್ಪಡುತ್ತದೆ. ಮಕರ ಎಂದರೆ 12 ರಾಶಿಗಳಲ್ಲಿ 10ನೆಯ ರಾಶಿ. ಈ ದಿನದಂದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಈ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಇನ್ನು ಇದಿಷ್ಟು ಸಂಕ್ರಾಂತಿ ಹಬ್ಬದ ಬಗ್ಗೆ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಇದು ನಮ್ಮ ಚಾನೆಲ್ ನ ಕಮೆಂಟ್ ವಿನ್ನರ್ ಆಗಿದ್ದು, ಇವರ ಚಾನೆಲ್ ಅನ್ನ ಕೂಡ ಸಪೋರ್ಟ್ ಮಾಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ. ಧನ್ಯವಾದಗಳು.